ಗೊಜ್ಜು ಅಂದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತೆ. ಗೊಜ್ಜು ಅಂದ ತಕ್ಷಣ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾನಿವತ್ತು ಆರೋಗ್ಯಕರವಾದಂತಹ ನೆಲ್ಲಿಕಾಯಿ ಗೊಜ್ಜನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಕೆಲವೊಂದು ಸಲ ಬಾಯಿ ರುಚಿ ಕೆಟ್ಟೋಗಿರುತ್ತೆ, ಏನೇ ಊಟ ಮಾಡಿದರೂ ರುಚಿ ಅನಿಸೋದಿಲ್ಲ. ಆವಾಗ ಈ ರೀತಿ ಗೊಜ್ಜನ್ನು ಮಾಡಿ ತಿನ್ನಿ. ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಯಿ ರುಚಿ ಕೂಡ ತುಂಬಾ ಟೇಸ್ಟ್ ಅನಿಸುತ್ತೆ. ಇಲ್ಲಿ ನಾನು 4 ನೆಲ್ಲಿಕಾಯಿನ ತಗೊಂಡಿದ್ದೀನಿ, ಅದನ್ನು ಹೆಚ್ಕೊಂಡಿದ್ದೀನಿ. ನೋಡಿ, ಇವಾಗ ಫಸ್ಟು ನೆಲ್ಲಿಕಾಯಿನ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕುದಿಸ್ಕೊಳ್ಳೋಣ. ನೆಲ್ಲಿಕಾಯಿ ಏನಿದೆ ಚೆನ್ನಾಗಿ ಬೇಯಬೇಕು. ನೆಲ್ಲಿಕಾಯಿ ಬೇಯೋರೊಳಗಡೆ ನಾವೇನು ಮಾಡೋಣ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಕಾಳು ಮೆಣಸು ಬೇಕಾಗುತ್ತೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4ರಿಂದ 5 ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಘಮ ಬರೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಒಂದು ವೇಳೆ 8ರಿಂದ 10 ನೆಲ್ಲಿಕಾಯಿ ತೊಗೊಂಡ್ರೆ ಡಬಲ್ ಮಾಡ್ಕೋಬೇಕಾಗತ್ತೆ. ಅರ್ಧ ಸ್ಪೂನ್ ಬದಲು 1 ಸ್ಪೂನನ್ನು ನೀವು ಧನಿಯಾ ಬಳಸಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ ನೆಲ್ಲಿಕಾಯಿ, ಅದು ಬೆಂದ್ಕೊಂಡು ಆಗಿದೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಯಾಕೆ ಹುರ್ಕೋಬೇಕು ಎಣ್ಣೆಯಲ್ಲಿ ಅಂದರೆ ರುಚಿ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಹುರ್ಕೋಬೇಕಾಗತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಒಣಮೆಣಸು ಕೂಡ ಬಳಸ್ಬೋದು. ಒಣಮೆಣಸು ಬಳಸಿದ್ರೆ ತುಂಬ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಇದು ಆದಷ್ಟು ಸಣ್ಣ ಊರಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಹಾಗೆ 1/4 ಕಪ್ ಆಗುವಷ್ಟು ಅಂದರೆ 4 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣ ಊರಲ್ಲಿ ಇಟ್ಬಿಟ್ಟು ಹುರ್ಕೋಬೇಕಾಗತ್ತೆ. ನೋಡಿ, ನಾನು ತೊಗೊಂಡಿರೋದು ಹಸಿ ತೆಂಗಿನ ತುರಿ, ಆದರೆ ಇದು ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಮಧ್ಯಮ ಊರಲ್ಲಿ ಇಟ್ಕೊಂಡ್ಬಿಟ್ಟು ಸಣ್ಣ ಊರಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹುರ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ಪ್ಯಾನಿಂದ ಹೇಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಲ್ಲ, ಎಷ್ಟು ಡ್ರೈ ಮಾಡಿದ್ದೀನಿ ನೋಡಿ. ಕಾಯಿ ತುರಿ ಮೇಯ್ನಾಗಿ ತುಂಬ ಏನಾಗಬೇಕು, ಡ್ರೈ ಆಗಬೇಕು. ಇವಾಗ ನೋಡಿ, 1 ಸ್ಪೂನ್ ಆಗುವಷ್ಟು ಬೆಂದಿರುವಂಥ ನೆಲ್ಲಿಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಪೀಸಸ್ ಈ ರೀತಿ ಮಸಾಲೆಗೆ ಹಾಕ್ಕೊಳ್ಳೋದ್ರಿಂದ ಮಸಾಲೆ ಏನಿದೆಯಲ್ಲ ತುಂಬಾ ಟೇಸ್ಟಾಗಿ ಬರುತ್ತೆ. ಒಂದು 4-5 ಪೀಸು ಈ ರೀತಿ ಹಾಕ್ಕೊಬಿಡಿ. ಹಾಗೆ 2 ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಇದೆಲ್ಲ ರುಬ್ಬಾದ ನಂತರ ಇದಕ್ಕೆ ನೀರು ಹಾಕ್ಕೋಬೇಕಲ್ವಾ, ಫಸ್ಟ್ ಹಾಗೇ ರುಬ್ಕೊಂಡಿದ್ದೀನಿ. ಇವಾಗ ನೀರನ್ನು ನಾನು ಬೆಂದಿರುವಂಥ ನೆಲ್ಲಿಕಾಯಿ ಬೇಯಿಸಿರುವಂಥ ನೀರನ್ನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, 1 ಬೌಲ್ ಆಗುವಷ್ಟು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಗೊಜ್ಜು ಅಂದ ತಕ್ಷಣ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ನೀವು ತೆಂಗಿನ ಎಣ್ಣೆನೇ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಬರುತ್ತೆ ತೆಂಗಿನ ಎಣ್ಣೆ ಒಳಗಡೆ. ತೆಂಗಿನ ಎಣ್ಣೆ ಒಳಗಡೆ ನಾವು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಸಿಡಿತಾ ಇದ್ದಂಗೆ 2 ಹಸಿಮೆಣಸಿಕಾಯಿನ ಸೀಲ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೂ ಬರುತ್ತೆ, ಖಾರವಾಗಿಯೂ ಇರುತ್ತೆ ಹಸಿಮೆಣಸು, ಹಾಗಾಗಿ ಹಸಿಮೆಣಸು ಹಾಕ್ಕೊಳ್ಳಿ. ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ. ಇಂಗು ಬಳಸೋದ್ರಿಂದ ಗೊಜ್ಜು ಇನ್ನೂ ರುಚಿಯಾಗುತ್ತೆ. ಇಂಗನ್ನು ಅದಕ್ಕೆ ಆ್ಯಡ್ ಮಾಡಿ, ಅಂದ್ರೇ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ಈಗ ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಗೊಜ್ಜು ಅಂತ ಕ್ಷಣ ಏನಾಗುತ್ತೆ ಅಂದರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆಲೇ ಮಸಾಲೆ ಏನಾಗಬೇಕು, ಚೆನ್ನಾಗಿ ಕುದಿಬೇಕು, ಒಳ್ಳೆ ರೀತಿಯಲ್ಲಿ ತಳ ಬಿಡ್ತಾ ಬರಬೇಕು ಸುತ್ತಲೂ. ಆವಾಗ ನೋಡಿ ಅದರ ರುಚಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಕುದಿಸಿ, ಚೆನ್ನಾಗಿ ನೀರು ಹಾಕಿ ನೀವು ಕುದಿಸೋದ್ರಿಂದ ಏನಾಗುತ್ತೆ, ಇನ್ನೂ ತುಂಬ ದಿನಗಳ ಕಾಲ 3-4 ದಿನ ಹಾಗೆ ಇಡಬಹುದು. ಕುದಿಸಿನೇ ನೀವು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದು ಇವತ್ತು ಮಾಡಿರೋಕ್ಕಿಂತ ನೆಕ್ಸ್ಟ್ ಡೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನೆಲ್ಲಿಕಾಯಿ ಹೋಳುಗಳಲ್ಲಿ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ಅದಕ್ಕೋಸ್ಕರ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೆಂದಿರುವಂಥ ನೆಲ್ಲಿಕಾಯಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಆಯಿಲ್ ಬಿಡಬೇಕು. ಆ ನಂತರಲ್ಲಿ ಬೆಂದಿರುವಂಥ ನೆಲ್ಲಿಕಾಯಿನ ಸೇರಿಸ್ಕೊಳ್ಳಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ತಿನ್ಬಹುದು, ಹಾಗೆ ಚಪಾತಿ ಕೂಡ ತಿನ್ನಬಹುದು. ಇಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ರಸವನ್ನು ಅರ್ಧ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಅಂತ ಬೇಕು ಅಂದರೆ ಮಾತ್ರ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಹುಣಸೆ ಹಣ್ಣು ರಸವನ್ನು ಹಾಕ್ಕೋಬೇಕಾಗತ್ತೆ ನೀವು. ಮಕ್ಕಳಿಗೆ ಹೊರಗಡೆ ಫುಡ್ ತಂದು ತಿನ್ನಿಸೋಕ್ಕಿಂತ, ಪಿಜ್ಜಾ ಪಾಸ್ತಾ ಅಂತ ತಿನ್ನಿಸೋಕ್ಕಿಂತ ಗೊಜ್ಜುಗಳನ್ನು ಮಾಡಿಕೊಡಿ. ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಹಾಕಿ ಕಲಿಸ್ಬಿಟ್ಟು ತಿನ್ನಿಸೋದನ್ನು ಕಲಿಸಿ. ಅಂದರೆ ಅದಕ್ಕೆ ಆರೋಗ್ಯನೂ ಕೂಡ ಆಗುತ್ತೆ, ಬಾಯಿ ರುಚಿ ಕೂಡ ಜಾಸ್ತಿ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.